ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ 2 ಡೇಸ್ ಆಯಿತು ಯಾವುದೇ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ. ಯಾಕಂತಂದರೆ ನಾವು ಗೋಕರ್ಣಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲಿಂದ ಬಂದು ನನ್ನ ವಾಯ್ಸ್ ಪೂರ್ತಿ ಹೋಗಿದೆ ಮತ್ತು ಗಂಟ್ಲು ಕೂಡ ಕಟ್ಕೊಂಡಿದ್ದೆ. ಇವತ್ತು ಹೋಗಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದೆ. ಈಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತಾ ಇದೆ. ಸಂಜೆ ಎದ್ಬಿಟ್ಟು ದೇವರಿಗೆ ಒಂದು ಕಡ್ಡಿ ಹಚ್ಬಿಟ್ಟು ಏನು ಮಾಡ್ತಾಯಿದ್ರು, ಏನು ಟಿಪ್ಸ್ ಏನು ಶೇರ್ ಮಾಡ್ತಾಯಿಲ್ಲ ಅಂಥೇಳಿ ಅದಕ್ಕೆ ಒಂದು ಟಿಪ್ಸ್ ಸಹ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಮೈನ್ ಡೋರು. ಯಾವಾಗಲೂ ನಾವು ಮೈನ್ ಡೋರ್ನ ನೀಟಾಗಿರೋ ಇಟ್ಕೊಳ್ಳೋದ್ರಿಂದ ನಮಗೆ ಹೊಸ ಅವಕಾಶಗಳು ಬರುತ್ತೆ. ಸೊ ನೀವು ಸಹ ಯಾರೆಲ್ಲ ಮನೇಲಿ ಇರ್ತೀರಾ, ಇಲ್ಲ ಆಫೀಸ್ ವರ್ಕಲ್ಲಿ ಇರ್ತೀರಾ, ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟು ಮೈನ್ ಡೋರ್ನ ಒರೆಸ್ಕೊಳ್ಳಿ. ಧೂಳಿದ್ರೆ ಗೂಡು ಕಟ್ಟೋದಾಗಲಿ, ಈ ಥರ ತೋರಣದಲ್ಲಿ ಎಲ್ಲ ಗೂಡು ಕಟ್ಟೋದಾಗಲಿ ಕಟ್ಟಿದರೆ ತೆಗೀರಿ. ಮತ್ತು ರೈಟ್ ಸೈಡಲ್ಲಿ ಈ ಥರ ಒಂದು ಸ್ವಸ್ತಿಕ್ ನೀವು ಅರಿಶಿಣದಿಂದ ಬರಿಬೋದು, ಅರಿಶಿಣ ಕುಂಕುಮದಿಂದ, ಅಥವಾ ಈ ಥರ ಸ್ಟಿಕ್ಕರ್ ಸಹ ಹಾಕ್ಕೊಳ್ಬೋದು. ಇದು ಟಿಪ್ ಅಂತ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸಾಂಗ್ ಕೇಳ್ಕೊಂಡು ಹಾಗೆಯೇ ಡಿನ್ನರ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಹಸ್ಬೆಂಡ್ ಇದ್ದರೆ ಟಿ ವಿ ಹಾಕೋಕ್ಕೆ ಬಿಡೋದಿಲ್ಲ. ನನಗೆ ಬಿಗ್ ಬಾಸ್ ನೋಡೋದಂದರೆ ತುಂಬ ಇಷ್ಟ, ಬಟ್ ಅವ್ರಿಗೆ ಇಷ್ಟ ಇಲ್ಲ. ಸೊ ನಾನು ಮದುವೆ ಆದಮೇಲೆ ಬಿಗ್ ಬಾಸ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ನನಗೆ ಸಾಂಗ್ ಕೇಳ್ತಾ ಇರ್ತೀನಿ ಅಷ್ಟೇ. ನಾನು ಫ್ರೀ ಇದ್ದಾಗ, ನನ್ನ ಟೈಮ್ ಅಂತ ಇದ್ದಾಗ ನಾನು ಒಂದು ಕಾಫಿ ಕುಡ್ಕೊಂಡು ಸಾಂಗ್ಸ್ ಕೇಳೋದು ಇಷ್ಟೇ ನನ್ನ ಟೈಮು. ಹೀಗೆ ಡ್ರಾಯಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಯಾವಾಗಲೂ ಇದೇ ರೀತಿ ಹಳ್ತಾನೆ ಇರ್ತಾಳೆ, ತಗೊಂಡು ಬರೀತಾಳೆ, ಮತ್ತೇನೋ ಒಂದು ಅಂತ ಹೇಳ್ಬಿಟ್ಟು ಓಡ್ಬಿಡ್ತಾಳೆ. ಅಂದರೆ ಕೆಳಗಡೆ ಅವರಿಗೆ ನಾವು ಇರೋ ಬಿಲ್ಡಿಂಗಲ್ಲಿ ಬಂದು ಮಕ್ಕಳಿದ್ದಾರೆ, ಅಲ್ಲಿ ಆಟ ಆಡೋದಕ್ಕೆ ಅಂತ ಓಡ್ಬಿಡ್ತಾಳೆ. ಇಲ್ಲಿ ಪಾಲಕ್ ಕಿಚಡಿನೇ ಮಾಡ್ಕೊಂಡಿದ್ದೀನಿ ಡಿನ್ನರ್ಗೆ. ಮತ್ತು ಬೆಳಗ್ಗೆ ಹಸ್ಬೆಂಡ್ ಬಂದು ಈ ಥರ ಸೋಂಪು ಮತ್ತು ಮೆಂತೆ ಕಾಳು ನೀರು ಸೋಪ್ ಮಾಡಿರೋ ನೀರು ಕುಡಿತಾರೆ. ಸೊ ಅದನ್ನು ನೆನೆಸಾಯಿತು. ಇದು ಬಂದು ಕಷಾಯ. ನನಗೆ ಕಷಾಯ ಗಂಟಲು ಸರಿಯಿಲ್ಲ ಅಂತೇಳಿ ಕಷಾಯ ಮಾಡ್ಕೊಂಡಿದ್ದೆ. ಇನ್ನಷ್ಟು ಉಳಿದಿದೆ, ಹಾಗೆ ಇಟ್ಟಿದ್ದೀನಿ. ಮತ್ತು ಟೈಮ್ ಈಗಾಗಲೇ ಆಗ್ತಾಯಿದೆ, 9:15 ಆಗ್ತಾಯಿದೆ. ಮಗು ಕೂಡ ಇನ್ನು ಊಟ ಮಾಡಿಸ್ಬೇಕು.